ಸಮಾಜದಲ್ಲಿ ಶಾಂತಿ ಕದಡೋದೇ ಕೆಲ್ಸಾನ ಅಂತ ಹೇಳಿಕೆಗಳನ್ನ ಕೊಡುವಂತದ್ದೇ ಚಾಳಿನ ಅನ್ನೋ ಪ್ರಶ್ನೆ. ಇದು ಪಬ್ಲಿಕ್ ಟಿವಿಯ ಶನಿವಾರದ ಮತ್ತೊಂದು ಬಿಗ್ ಬ್ರೇಕಿಂಗ್. ಮಳಲಿ ದರ್ಗಾ ವಿವಾದದ ಬಳಿಕ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಎಸ್ಡಿಪಿಐಗೆ ಸಂಬಂಧಪಟ್ಟಂತೆ ಏನು ಅಂತ ನೋಡ್ತಾ ಹೋಗೋಣ. ಇವರ ಈ ಹೇಳಿಕೆಗಳು ಏನ್ ಅರ್ಥವನ್ನ ಕೊಡುತ್ತವೆ? ರಾಜ್ಯದಲ್ಲಿ ಬೆಂಕಿ ಹಚ್ಚೋಕೆ ಎಸ್ಡಿಪಿಐ ಮುಂದಾಗಿದ್ಯಾ? ಪ್ರಚೋದನಕಾರಿ ಹೇಳಿಕೆಯ ಮೂಲಕ ಎತ್ತಿ ಕಟ್ತಾ ಇದ್ಯಾ? ಸಮಾಜದಲ್ಲಿ ಶಾಂತಿ ಕದಡೋ ಕೆಲಸಕ್ಕೆ ಕೈ ಹಾಕ್ತಾ ಇದ್ಯಾ ಅನ್ನೋ ಪ್ರಶ್ನೆ. ಸಂಘ ಪರಿವಾರಕ್ಕೆ ರಾಕಿ ಭಾಯ್ ಡೈಲಾಗ್ ನಲ್ಲಿ ಎಸ್ಡಿಪಿಐ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಕಿ ಭಾಯ್ ಹೆಸರು ಯಾಕೆ ಬಂತು ಅಂದ್ರೆ ಅವರ ಸಿನಿಮಾದ ಫೇಮಸ್ ಡೈಲಾಗ್ ಅನ್ನ ಇವ್ರುಗಳು ಇಲ್ಲಿ ತಂದಿದ್ದಾರೆ. ಆದ್ರೆ ಎಂಟರ್ಟೈನ್ ಮಾಡೋಕಲ್ಲ, ಜನರನ್ನ ರೊಚ್ಚಿಗೆ ಎಬ್ಸೋಕೆ. ಎಸ್ಡಿಪಿಐ ಸಮಾವೇಶದಲ್ಲಿ ಕೆಜಿಎಫ್ ಡೈಲಾಗ್ ಅನ್ನ ಹೇಳಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಹೇಳಲಿಕ್ಕಿರುವಂತದ್ದು ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್. ವಿ ಡೋಂಟ್ ಲೈಕ್ ಇಟ್, we avoid, but violence like us we cannot avoid. Social Democratic Party of India ke ಹೇಳಲಿಕ್ಕಿರುವಂತದ್ದು violence violence violence. We don't like it, we avoid, but violence like us we cannot avoid. Social Democratic Party of India ke ಹೇಳಲಿಕ್ಕಿರುವಂತದ್ದು ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್. ವಿ ಡೋಂಟ್ ಲೈಕ್ ಇಟ್, ವಿ ಅವಾಯ್ಡ್, ಬಟ್ ವೈಲೆನ್ಸ್ ಲೈಕ್ ಅಸ್ ವಿ ಕೆನಾಟ್ ಅವಾಯ್ಡ್. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಹೇಳಲಿಕ್ಕಿರುವಂತದ್ದು ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್. ವಿ ಡೋಂಟ್ ಲೈಕ್ ಇಟ್, ವಿ ಅವಾಯ್ಡ್, ಬಟ್ violence like us we cannot avoid. Social Democratic Party of India ke ಹೇಳಲಿಕ್ಕಿರುವಂತದ್ದು violence violence violence. We don't like it, we avoid, but Social Democratic Party of India ke ಹೇಳಲಿಕ್ಕಿರುವಂತದ್ದು violence violence violence. We don't like it, we avoid, but violence like us we cannot avoid. Social Democratic Party of India ke ಹೇಳಲಿಕ್ಕಿರುವಂತದ್ದು violence violence violence. We don't like it, we avoid, but violence like us we cannot avoid. Social Democratic Party of India ke ಹೇಳಲಿಕ್ಕಿರುವಂತದ್ದು violence violence violence. We don't like it, we avoid, but violence like us we cannot avoid. Social Democratic Party of India ke ಹೇಳಲಿಕ್ಕಿರುವಂತದ್ದು violence. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪವಿತ್ರ ನೀಡ್ತಾರೆ. ಪವಿತ್ರ, ವಾಯ್ಸು, ವೇ ಆಫ್ ಟೆಲ್ಲಿಂಗು, ಎನರ್ಜಿ ಎಲ್ಲವೂ ಗುಡ್ಡು, ಸೂಪರ್ ಗುಡ್ ಅನ್ನಂಗಿತ್ತು. ಬಟ್ ಅಲ್ಲಿ ಮುಂದೆ ಕೂತಿರೋರು ಸಿನಿಮಾ ಆಡಿಯನ್ಸ್ ಅಲ್ಲ ಅನ್ನೋ ಪರಿಜ್ಞಾನ ಎಸ್ಡಿಪಿಐಗಿದೆಯಾ? ಜೊತೆಗೆ ಇದನ್ನ ಎಂಟರ್ಟೈನ್ಮೆಂಟಿಗೆ ಹೇಳ್ತಿದ್ದೀನಿ ಅಂತ ಅಂದ್ಕೊಂಡ್ರು ಅಥವಾ ಸಮಾಜವನ್ನ ನೆಮ್ಮದಿ ಕಿತ್ಕೋಬೇಕು, ಕೆಡಿಸ್ಬೇಕು, ನಿದ್ರೆ ಶಾಂತಿಯನ್ನ ಅನ್ನೋ ವಿಚಾರವಾಗ? ಈಗ ಸಭೆಯಲ್ಲಿ ಎಸ್ಡಿಪಿಐಯ ಸಭೆಯಲ್ಲಿ ಅನೇಕ ವಿಚಾರಗಳನ್ನ ರಿಯಾಜ್ ಅವರು ಪ್ರಸ್ತಾಪ ಮಾಡ್ತಾರೆ. ಒಂದು, ಕೋಮು ಗಲಭೆಯ ವಿಚಾರದಲ್ಲಿ ಬಿಜೆಪಿ ಸರ್ಕಾರ ಯಾವ ರೀತಿ ಕುಮ್ಮಕ್ಕನ್ನ ಕೊಡ್ತಾ ಇದೆ, ಜೊತೆಗೆ ಬಜರಂಗ ದಳದಿಂದ ಕೆಲವೊಂದಿಷ್ಟು ಹತ್ಯೆಗಳು ಹೇಗಾಗ್ತಾ ಇದೆ ಅನ್ನುವಂಥದ್ದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಕೊನೆಯದಾಗಿ ಈ ರೀತಿಯಾಗಿ ಡೈಲಾಗ್ ಅನ್ನ ಹೊಡಿತಾರೆ, ಕೆಜಿಎಫ್ ಡೈಲಾಗ್ ಅನ್ನ ಹೊಡಿತಾರೆ. ಸೊ ಆ ಮೂಲಕ ನಾವು ಈ ರೀತಿಯ ಹಿಂಸೆಗಳು ನಡೆದಾಗ ನಾವು ಕೂಡ ಸುಮ್ಮನಿರಲ್ಲ ಅನ್ನುವಂತಹ ಒಂದು ಮೆಸೇಜ್ ಅನ್ನ ತಿಳಿಸೋದಕ್ಕೆ ಈ ರೀತಿಯ ರಾಕಿ ಬಾಯ್ ತುಂಬಾ ಫೇಮಸ್ ಆಗಿರುವಂತಹ ಡೈಲಾಗ್ ಅದು. ಸೊ ಹಾಗಾಗಿ ಈ ಡೈಲಾಗ್ ಅನ್ನ ಹೊಡೆದಿರುವಂತದ್ದು ವಿದ್ಯಾ. ಧನ್ಯವಾದ ಪವಿತ್ರ ತಮ್ಮೆಲ್ಲ ಮಾಹಿತಿಗೆ. ಸಿನಿಮಾ ಡೈಲಾಗು ಸಿನಿಮಾದಲ್ಲಿದ್ರೆ ಚಂದ, ಅದನ್ನ ಕಾಪಿ ಮಾಡ್ಕೊಂಡು ಬಂದು ಇನ್ಯಾರ್ದೋ ಜನರು ಮುಂದೆ ಹೇಳ್ತೀನಿ ಅಂದ್ರೆ ಅದು ರಾಜ್ಯದಲ್ಲಿ ಯಾವ ರೀತಿಯ ಪರಿಣಾಮ ಬೀರುತ್ತೆ? ಎಸ್ಡಿಪಿಐ ಇದೆಲ್ಲವನ್ನ ಪರಿಜ್ಞಾನ ಇಟ್ಕೊಂಡೇ ಹೇಳ್ತಾ ಇದಕ್ಕೆ ತಕ್ಕ ಉತ್ತರವಾಗಿ ಬೇರೆಯವ್ರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ, ಇದು ಪ್ರಶ್ನೆ. ಈಗ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ke ಹೇಳಲಿಕ್ಕಿರುವಂತದ್ದು violence violence violence. We don't like it, we avoid, but violence like us we cannot avoid.
ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಹೇಳಲಿಕ್ಕಿರುವಂಥದ್ದು ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್. ಡೈಲಾಗ್ ಚೆನ್ನಾಗಿದೆ, ಕೇಳೋಕ್ಕೂ ಚೆನ್ನಾಗಿದೆ, ಅದನ್ನೇ ಹೇಳಿದ್ದು ನಾವು. ಈ ವೇ ಆಫ್ ಟೆಲ್ಲಿಂಗ್ ಆಗಿರ್ಬೋದು, ಆ ಫೋರ್ಸ್ ಆಗಿರ್ಬೋದು, ಆ ಎನರ್ಜಿ ಆಗಿರ್ಬೋದು, ಎಲ್ಲವೂ ಚೆನ್ನಾಗಿತ್ತು. ಬಟ್ ನೀವು ಯಾರಿಗೆ ಏನು ಹೇಳೋಕೆ ಹೊರಟಿದ್ದೀರಿ ಅದು ಪ್ರಶ್ನೆ. ಅಲ್ಲಿ ಇದ್ದಿದ್ದು ನಿಮ್ಮ ಮುಂದೆ ಸಿನಿಮಾ ಆಡಿಯನ್ಸ್ ಅಲ್ಲ. ನೀವು ಈ ರೀತಿಯಾಗಿ ಜನರನ್ನ ರೊಚ್ಚಿಗೆಬ್ಸಿದ್ರೆ ನೀವು ಯಾರಿಗೆ ಏನು ಸಂದೇಶ ಕೊಡೋಕೆ ಹೋಗ್ತಾ ಇದ್ದೀರಿ, ಅವರ ಪ್ರತ್ಯುತ್ತರ ಹೇಗಿರುತ್ತೆ, ಅವರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಿದ್ದೀರಾ, ನಿರೀಕ್ಷೆ ಮಾಡಿದ್ದೀರಾ?